ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, SSP ಅಪ್ಡೇಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇವತ್ತು ಕೂಡ ಒಂದು ಬಿಗ್ ಅಪ್ಡೇಟ್. ಓಕೆ, ಯಾರಿಗೆಲ್ಲಪ್ಪ ಅಂತಂದರೆ ಎಲ್ಲರೂ ಕೂಡ ಹೇಳ್ತೀನಿ. ಓಕೆ, ಭಾಳಷ್ಟು ಹುಡುಗರು ಕೂಡ ಇದಕ್ಕೋಸ್ಕರ ಕಾಯ್ತಾ ಇದ್ದರು. ಯಾಕಂತಂದರೆ ನೋಡಿ, ಏನೋ ಒಂದು ಕೂಡಿ ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಮಾಡಿದರೆ ಒಂದು ಸಕ್ಸಸ್ ಸಿಗುತ್ತಂತಾರಲ್ಲ, ಅದು ಇದೆ ಅನಿಸುತ್ತೆ. ಓಕೆ ನೋಡಿ, ಬೇರೆ ಒಂದು ಕೋರ್ಸಸ್ಗಳು ಏನು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಎರಡು ಪ್ರಮುಖ ಅಪ್ಡೇಟು ನಿಮಗೆ SSP ಪೋರ್ಟಲಲ್ಲಿ ಬಂದರೆ ಒಂದಂತರೂ ಕಾಣ ಸಿಗುತ್ತದೆ. ಓಕೆ, ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಡೇಟ್ ಬಗ್ಗೆ ಮಾತಾಡೋದಂತಂದರೆ ಮೊದಲು PUC ITI ಡಿಪ್ಲೊಮಾ ಮತ್ತು ಸಾಮಾನ್ಯ ಅಂದರೆ BA BCom BSc ಪದವಿ ಕೋರ್ಸ್ಗಳಿಗೆ ಏನಿದೆ ಅಂತಂದರೆ ಓಕೆ ಅಂದರೆ 15/2/2025 ಡೇಟ್ ಇರ್ತಕ್ಕಂಥದ್ದು. ಆ್ಯಂಡ್ ಅದು ಅವಳ ಡೇಟ್ ಅವಾಗಲೇ ಮುಗಿದಾಗಿದೆ. ಬಟ್ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಿದೆ ನೋಡಿರಿ ಅಂತಂದರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ವೃತ್ತಿಪರ ಪದವಿ ಅಂತಂದರೆ ಈಗ ಪ್ರೊಫೆಷನಲ್ ಕೋರ್ಸಸ್ ಹೋದವ್ರಿಗೆ ಆ್ಯಂಡ್ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 10/3/2025 ಕೂಡ SSP ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದಾರೆ. ಅದು ಮುಂದುವರೆದು ಕೂಡ ಇಲ್ಲಿ ಮೇನಾಗಿ ಒಂದು ಟಾಪಿಕ್ ಇವತ್ತು ಒಂದು ಬಿಗ್ ಅಪ್ಡೇಟ್ ಅಂತಂದು ಮೊದಲನೇದು ಹೇಳೋದಂತಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಓಕೆ, ಅಂದರೆ ಈಗ SSPಯಲ್ಲಿ ಏನು ಮಾಡಿತ್ತಂದರೆ ಮೆಡಿಕಲ್ ಅಂದರೆ ಮೆಡಿಕಲ್ ರಿಲೇಟೆಡ್ ಆಗಿರುವಂಥ ಕೋರ್ಸ್ ಅಂತಂದರೆ MBBS. ಓಕೆ, ಅಂದರೆ ಭಾಳಷ್ಟು ಕೋರ್ಸ್ಗಳು ಬರ್ತವೆ, ಬಟ್ ಮೆಡಿಕಲ್ ಅಂತಂದರೆ MBBS ಇವ್ರು ಏನಪ್ಪ ಅಂತಾರೆ ಡೇಟ್ ಆಗಲೇ ಮುಗಿದೋಗಿತ್ತು, ಬಟ್ ಅಕಾಡೆಮಿಕ್ ಇಯರ್ ಕೂಡ ಸ್ಟಾರ್ಟ್ ಆಗಿದ್ದಿಲ್ಲ. ಸೊ ಅಕಾಡೆಮಿಕ್ ಇಯರ್ನೂ ಕೂಡ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬೊಬ್ಬರು. ಸೊ ಹಂಗಾಗಿ ಡೇಟ್ ಏನು ಮಾಡಿದ್ರಪ್ಪ ಅಂತಂದರೆ ಎಕ್ಸ್ಟೆಂಡ್ ಮಾಡಿದೆ, ಭಾಳಷ್ಟು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಅವ್ರಿಗೋಸ್ಕರ ಸಪ್ರೇಟಾಗಿ ಏನು ಮಾಡಿದ್ದಾರೆ ನೋಡಿ, 31/5/2025 ಕೂಡ SSP ಅಪ್ಲಿಕೇಶನ್ ಹಾಕೋಕ್ಕೆ ಅವ್ರಿಗೆ ಬಿಟ್ಟಿದ್ದಾರೆ. ಓಕೆ, ಅವರು ಅಂದರೆ ಸುಮ್ಕೆ ಎಷ್ಟೊಂದು ಡೇಟ್ ಏನಕ್ಕೆ ಮುಂದಕ್ಕೆ ಮಾಡಿದ್ರಪ್ಪ ಅಂತಂದರೆ ಅವ್ರು ಹೋರಾಟ ಅಂದರೆ ಎಲ್ಲರೂ ಸೇರಿಬಿಟ್ಟು ಅವರು ಅಪ್ರೋಚ್ ಮಾಡಿದರು. ಒಬ್ಬರಿಬ್ಬರು ಮಾಡಿಲ್ಲ, ಅಲ್ಲಿ ದೊಡ್ಡ ಮಟ್ಟಿಗೆ ಮಾಡಿದ್ರೆ ಕಾರಣ ಅಷ್ಟು ಡೇಟ್ ಮುಂದಕ್ಕೆ ಹೋಗಿದೆ. ಓಕೆ, ನಿಮ್ಮಂಥವ್ರು ಬೇರೆ ಒಂದು ಕೋರ್ಸಸ್ಗಳು ಆದವ್ರು ಏನು ಮಾಡ್ತಾರೆ, ಸುಮ್ಮನೆ ಬಿಡ್ತೀವಿ, ಆಯ್ತಾ ಹೋಗ್ಲಿ ಬಿಡು ಅಂತ ಬಿಡ್ತೀವಿ. ಹಂಗಲ್ಲ, ಯಾಕಂದರೆ ಇಲ್ಲಿ ಭಾಳಷ್ಟು ಸ್ಟೂಡೆಂಟು ಲಕ್ಷಾಂತರ ಗಟ್ಟಲೆ ದುಡ್ಡು ಬರೋದು ಏನಕ್ಕೆ ಮಿಸ್ ಮಾಡ್ಕೋಬೇಕು. ಸೊ ಹಂಗಾಗಿಬಿಟ್ಟು ಅಪ್ರೋಚ್ ಮಾಡಿರೋ ಕಾರಣ ಡೇಟ್ ಡೇಟ್ ಅಂತೂ ಅವ್ರದ್ದು ಯಾರಿಗಲ್ಲಪ್ಪ ಅಂದರೆ MBBS ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ನಾನು, 31/5/2025 ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಇದು 2024-25 ಇದು. ಓಕೆ, ಆ್ಯಂಡ್ ಅವರು ಕೂಡ ಹೇಳೋದಂತಂದರೆ ಅವರು ಅಕಾಡೆಮಿಕ್ ಅಂದರೆ ಸ್ವಲ್ಪ ತಡವಾಗಿ ಅಂದರೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿರೋ ಕಾರಣ ಅವ್ರಿಗೇನಪ್ಪ ಅಂತ ಬರ್ತದೆ ಅಂತಂದರೆ 2023-24 ಕೂಡ ಏನಪ್ಪ ಅಂದರೆ ಅಪ್ಲಿಕೇಶನ್ ಇಷ್ಟು ಹುಡುಗರು ಹಾಕಿದ್ದಿಲ್ಲ. ಸೊ 2023-24 ಕೂಡ ಒಂದು ಚಾನ್ಸ್ ಕೊಡೋಣ ಅಂತಂದರೆ ಈಗ ಆಳೆ ಡೇಟ್ ಮುಗಿದೋಗ್ಯದ, ಬಟ್ 2024-25 ಮುಗಿತಾ ಇದೆ, ಬಟ್ ಆದರೂ ಕೂಡ ಮುಂದೆ ಇದ್ದಾರೆ. ಬಟ್ 2023-24 ಕೂಡ ಕೆಲವೊಬ್ಬರು ಅಪ್ಲಿಕೇಶನ್ ಹಾಕಿಲ್ಲ ಅಂಥವ್ರಿಗೂ ಕೂಡ. ಓಕೆ ನೋಡಿ, ಎಷ್ಟು ಅಂದರೆ ಒಗ್ಗಟ್ಟಿದೆ ಅಂತಾರೆ ಅವ್ರ ಹತ್ರ. ಸೊ 2023-24 ಏನಪ್ಪ ಅಂದರೆ MBBS ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಸೋಮವಾರ ಅಂದರೆ ಇನ್ನೂ ಓಪನ್ ಆಗಿಲ್ಲ, ಸೋಮವಾರಿಂದ ಏನು ಮಾಡ್ತಾರೆ ಅಂತಂದರೆ ಓಪನ್ ಮಾಡ್ತಿದ್ರೆ ಅದು ಮಾರ್ಚ್ 15 ಕೂಡ ಅದು ಅಪ್ಲಿಕೇಶನ್ ಆನ್ ಇರ್ತದೆ. ಓಕೆ, ಅಂದರೆ MBBS ಅವ್ರಿಗೆ ಏನಾಗ್ತಿದೆ 2023-24 ಅಪ್ಲಿಕೇಶನ್ ಇನ್ನೂ ಕೂಡ ವಾಪಸ್ ಕರಿತಿದ್ದಾರೆ. ಬಟ್ 2024-25 ಕೂಡ ಆನ್ ಮಾಡಿದೆ. ಅದು ಅಪ್ ಟು ನೋಡಿ ಎಲ್ಲಿವರೆಗೂ ಅವ್ರಿಗೋಸ್ಕರ ಸಪ್ರೇಟಾಗಿ ಏನು ಮಾಡಿದ್ದಾರೆ ಅಂತಂದರೆ 31/5/2025 ಕೂಡ ಅಪ್ಲಿಕೇಶನ್ ಇದೆ. ಆ್ಯಂಡ್ 2023-24 ಕೂಡ ಅವ್ರದ್ದು ಕೆಲವೊಬ್ಬರು ಹಾಕದೇ ಇರೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಈಗ ಅದು ಅಂದರೆ ಸೋಮವಾರದಿಂದ ಓಪನ್ ಆಗ್ತದೆ, ಮಾರ್ಚ್ 15 ಕೂಡ ಇರ್ತದೆ. ಸರಿ, ಇದೆರಡು ಕೂಡ ಅಪ್ಡೇಟ್ SSPದು. ಸರಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ MBBS ಇತ್ತಂದರೆ ಅವ್ರು ಶೇರ್ ಮಾಡಿರಿ, ಯಾಕಂದ್ರೆ ಅವ್ರು ಡೇಟ್ ಎಕ್ಸ್ಟೆಂಡ್ ಆಗಿದೆ. 2023-24 ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಹಾಕ್ಬೋದು ಅವರು ಕೂಡ. ಓಕೆ, 2024-25 ಡೇಟ್ ಮುಗಿಯೋ ಅಂದರೆ ಇನ್ನೂ ಕೂಡ ಸ್ಟಾರ್ಟ್ ಹಾಕಿದ್ದಿಲ್ಲ. ಆ್ಯಕ್ಚುಲಿ ಅವರು ಇನ್ ಕೇಸ್ ಮಾರ್ಚ್ 15 ಮುಗಿದಿದ್ರೆ ಅವ್ರದ್ದು ಅಕಾಡೆಮಿಕ್ ಇಯರ್ನೂ ಕೂಡ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಅವ್ರ ಅಪ್ಲಿಕೇಶನ್ ಹಾಕೋಕ್ಕೂ ಆಗ್ತಿದ್ದಿಲ್ಲ. ಸೊ ಎಲ್ಲರೂ ಕೂಡ ಒಂದೇನೋ ಅಂದರೆ ಎಲ್ಲರೂ ಕೂಡ ಅಪ್ರೋಚ್ ಮಾಡಿರೋ ಕಾರಣ 31/5/2025 ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರ್ತದೆ. ಎರಡು ಅಟೆಂಡ್ ಅಂದರೆ 2023-24 ಹಾಕಿದೇ ಇರೋರು ಕೂಡ 2024-25 ಹಾಕಿದೇ ಇರೋರು ಕೂಡ ಎರಡೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈಗ. ಸರಿನಾ? ಸರಿ, ಇದೆರಡು ಅಪ್ಡೇಟು. ಇನ್ ಕೇಸ್ ಏನಾದರೂ SSPದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.